ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಜೆ ಪ್ರಾಡಕ್ಟ್ಸ್. ನೋಡಿ, ಇದು ಬಾದಾಮಿ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಏನು ಅಂದರೆ ಡಿಫ್ರೆನ್ಸ್ ಗೊತ್ತಾಗಲಿ, ಕ್ಲಾರಿಫಿಕೇಷನ್ ಸಿಗಲಿ, ಯಾವುದು ಯಾವ ಥರ ಇರುತ್ತೆ ಅಂಥೇಳಿ ವಿಡಿಯೋ ಮಾಡ್ತಾ ಇರೋದು. ನೋಡಿ, ಇದು ಬಾದಾಮಿ ಇದೆ, ಇದ್ರ ಹೆಸರು ಇಂಡಿಪೆಂಡೆಂಟ್ ಅಂತೇಳಿ. ಇದರ ರೇಟ್ ಬಂದು ಇವತ್ತಿಗೆ ರೇಟು 620 ರುಪೀಸ್ ಇದೆ ರೇಟು. ನೋಡಿ, ಇದು ಫೈನ್ ಅಂದ್ಕೊಳ್ತಾರೆ, ಯಾರು ನೋಡಿದ್ರು ಸೈಜ್ ಇದೆ, ಫೈನ್ ಕ್ವಾಲಿಟಿ ಅಂದ್ಕೊಳ್ತಾರೆ. ನೋಡಿ, ಅದ್ರ ಪಕ್ಕದಲ್ಲಿದೆ, ಇದೂ ಅದೇ, ಇದೂ ಇಂಡಿಪೆಂಡೆಂಟ್ ಬಾದಾಮಿನೇ, ಇದು ಇಂಡಿಪೆಂಡೆಂಟ್ ಬಾದಾಮಿನೇ. ಸ್ವಲ್ಪ ನಿಮಗೆ ಡಿಫ್ರೆನ್ಸ್ ಕಾಣಿಸ್ತಾ ಇರಬೇಕು ಅದಕ್ಕಿದಕ್ಕೆ ನೋಡೋದಕ್ಕೆ. ನೋಡಿ, ಇದು 620 ಆದರೆ ಇದು ನಿಮಗೆ 640 ರುಪೀಸು, 650 ರುಪೀಸ್ ಆ ಥರ ರೇಟ್ಸ್ ಇರುತ್ತೆ. ನೋಡಿ, ರೇಟ್ಸ್ ಏನು ಗೊತ್ತಾಗೋದಿಲ್ಲ. ನೋಡಿ, ಇದು ಫೈನ್ ಅಂದ್ಕೊಳ್ತೀರಿ, ಮತ್ತು ಇದು ಫೈನ್ ಅಂದ್ಕೊಳ್ತೀರಿ. ಯಾಕೆ ಫೈನ್ ಅಂದ್ಕೊಳ್ತಾರೆ ಅಂದರೆ ಸ್ವಲ್ಪ ಸೈಜು ದಪ್ಪ ಇರುತ್ತಲ್ಲ, ಅದಕ್ಕೆ ನಾವು ಫೈನ್ ಅಂದ್ಕೊಂಡ್ಬಿಡ್ತೀವಿ. ಈಗ ಮಾರ್ಕೆಟ್ಗಳಲ್ಲಿ ಹೋಗ್ತಾರೆ, ನೋಡಿ, ಇದು ನೋಡ್ತಾರೆ, ಪ್ಯಾಕೆಟ್ ನೋಡ್ತಾರೆ, ಪ್ಯಾಕೆಟು ಕಲರ್ಫುಲ್ಲಾಗಿರುತ್ತೆ. ಪ್ಯಾಕೆಟ್ ಕಲರ್ಫುಲ್ಲಾಗಿದೆ, ಚೆನ್ನಾಗಿದೆ, ಇದು ಕ್ವಾಲಿಟಿ ಫೈನ್ ಏನು ಅಂದ್ಕೊಂಡು ನಾವು ತೊಗೊಂಬಂದುಬಿಡ್ತೀವಿ. ಮತ್ತು ಅದರಲ್ಲಿ ಡಿಸ್ಕೌಂಟ್ಸ್ ಇರುತ್ತೆ. ಆ ಡಿಸ್ಕೌಂಟ್ಸ್ದು ಅದು ಯಾವ ಥರ ಅಂದರೆ ನಿಮಗೆ ಅದು ಗೊತ್ತಾಗೋದಿಲ್ಲ. ಏನು ಅಂದರೆ ರೇಟ್ಸ್ ಜಾಸ್ತಿ ಇರ್ತಾರೆ, ಆಮೇಲೆ ಅದರಲ್ಲಿ ಮತ್ತೆ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ನಮಗೇನು ಅನಿಸುತ್ತೆ, MRPಗಿಂತ ಇಷ್ಟು ಕಮ್ಮಿಗೆ ಸಿಗ್ತಾ ಇದೆ ಅಂತೇಳಿ ನಮಗೊಂದು ಖುಷಿ ಆಗುತ್ತೆ ಅಷ್ಟೇ. ಅದು ನೋಡಿ, ಇದು ಆ್ಯಕ್ಚುಲಿ ರೇಟ್ ಅಷ್ಟೇ ಇರುತ್ತೆ. ರೇಟ್ ಜಾಸ್ತಿ ಮಾಡಿ ಮತ್ತೆ ಕಮ್ಮಿ ಮಾಡೋದು ಅದು ನಮಗೆ ಡಿಸ್ಕೌಂಟ್ ಅಲ್ಲ, ಅದು ನಮಗೆ ಭ್ರಮೆ ಸೃಷ್ಟಿಸ್ತಾರೆ, ಅದು ಡಿಸ್ಕೌಂಟ್ ಥರ ಅಷ್ಟೇ. ನೋಡಿ, ಇದು ಫೈನ್ ಅಂದ್ಕೊಳ್ತೀವಿ, ಆ್ಯಕ್ಚುಲಿ ಇದು ಫೈನ್ ಅಲ್ಲ. ನೋಡಿ, ಇಲ್ಲಿದೆ ನೋಡಿ, ನಮಗೆ ಇದರಲ್ಲಿ ನೋಡಿ, ಇದು ಸ್ವಲ್ಪ ಇದಕ್ಕೆ ಹೋಲಿಸಿ ನೀವು ಮತ್ತು ಇದಕ್ಕೆ ಹೋಲಿಸಿ ಇದು ನಿಮಗೆ ಸಣ್ಣ ಅನಿಸುತ್ತೆ. ಯಾಕೆ ಅಂದರೆ ನೋಡಿ, ಇದು ಸಣ್ಣ ಅಲ್ಲ, ಇದು ಕಮ್ಮಿ ಕ್ವಾಲಿಟಿದಲ್ಲ, ಇದು ಫೈನ್. ಇದು ಬಂದು 720 ರುಪೀಸ್ ಕಿಲೋ, ಇದು 780 ರುಪೀಸ್ ಕಿಲೋ. ಇದಕ್ಕೆ ಡಿಫ್ರೆನ್ಸ್ ಏನೂ ಇಲ್ಲ, ಸೈಜ್ ಡಿಫ್ರೆನ್ಸ್ ಅಷ್ಟೇ ಇದು ಎರಡೂ. ಇದು ಫೈನ್ ಇರುತ್ತೆ. ನೋಡಿ, ಇದಕ್ಕೆ ನೀವು ಯಾವ ಥರ ತಿಳ್ಕೊಬೇಕು ಅಂದರೆ ಅದ್ರ ಮೇಲೆ ರಿಂಕಲ್ಸ್ ಬರುತ್ತೆ. ರಿಂಕಲ್ಸ್ ನೋಡಿ ತಿಳ್ಕೊಳ್ಳಿ. ಮತ್ತು ಆಯಿಲ್ ಕಂಟೆಂಟ್ ಇರೋದಿಲ್ಲ ಅಂತೇನಿಲ್ಲ. ಇದರಲ್ಲೂ ಆಯಿಲ್ ಕಂಟೆಂಟ್ಸ್ ಇರುತ್ತೆ, ಇದರಲ್ಲೂ ಆಯಿಲ್ ಕಂಟೆಂಟ್ ಇರುತ್ತೆ, ಇದರಲ್ಲೂ ಇರುತ್ತೆ. ಏನಂದರೆ ಆಯಿಲ್ ಕಂಟೆಂಟ್ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ಇದರಲ್ಲಿ 50% ಇರುತ್ತೆ ಅಷ್ಟೇ. ತಿನ್ನೋಕ್ಕೂ ಅಷ್ಟು ರುಚಿ ಇರೋದಿಲ್ಲ, ಇದು ತಿನ್ನೋಕ್ಕೆ ರುಚಿ ಇರೋದಿಲ್ಲ. ಇದರಲ್ಲಿ ಆಯಿಲ್ ಕಂಟೆಂಟು ಫುಲ್ ಇರುತ್ತೆ, ನಿಮಗೆ ಟೇಸ್ಟ್ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಡಿಫ್ರೆನ್ಸ್ ತಿಳ್ಕೊಳ್ಳಿ ಅಷ್ಟೇ. ನಾವು ಸೈಜ್ ನೋಡಿ ಯಾವತ್ತು ಕ್ವಾಲಿಟಿನ ನಾವು ಕ್ವಾಲಿಟಿ ಯಾವುದು, ಮೀಡಿಯಮ್ ಯಾವುದು, ಫೈನ್ ಅಂತ ನಾವು ಡಿಸೈಡ್ ಮಾಡೋಕ್ಕಾಗೋದಿಲ್ಲ. ಸೈಜ್ ನೋಡಿ ನಾವು ಡಿಸೈಡ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಯಾವುದೇ ಕಾರಣಕ್ಕೂ ಸೈಜ್ ನೋಡಿ ಡಿಸೈಡ್ ಮಾಡಬೇಡಿ ಫ್ರೆಂಡ್ಸ್. ನೋಡಿ, ಇದು ಇದೆ ನೋಡಿ, ಇದು ಮಾಮ್ರಾ ಅಂತೇಳಿ, ಮಾಮ್ರಾ ಬಾದಾಮಿ ಇದ್ರ ಹೆಸರು. ಇದು ಮಾಮ್ರಾ ಬಾದಾಮಿ ರೇಟ್ ಜಾಸ್ತಿ. ಇದು 3400, 3200 ಆ ಥರ ವೇರಿಯೇಷನ್ಸಲ್ಲಿ ರೇಟ್ ಇರುತ್ತೆ ಇದು. ನೋಡಿ, ಇದು ನಾವು ರೆಗ್ಯುಲರಾಗಿ ನೋಡಿ ಇದು ಮಾರ್ತೀವಿ. ನೋಡಿ, ಕಸ್ಟಮರ್ಸ್ ಬಂದು ಡೈರೆಕ್ಟಾಗಿ ನೋಡಿ, ಈ ಬಾದಾಮಿ ನಾವು ರೆಗ್ಯುಲರಾಗಿ ಜಾಸ್ತಿ ಮಾರೋದು. ನೋಡಿ, ಇದು ಫೈನು, ಕ್ವಾಲಿಟಿ ಚೆನ್ನಾಗಿರುತ್ತೆ. ಕಸ್ಟಮರ್ ಬಂದು ಡೈರೆಕ್ಟಾಗಿ ಏನು ಹೇಳ್ತಾರೆ, ನಮ್ಮ ಹತ್ರ ರೇಟ್ ಕೇಳ್ತಾರೆ, ನಾವು 740, 720 ಹೇಳ್ತೀವಿ. ಅಂದಾಜು ಹೇಳ್ತಾ ಇದ್ದೀನಿ ನಿಮಗೆ, 720 ರುಪೀಸು ಮಾರ್ತಾ ಇರ್ತೀವಿ ಅಂದ್ಕೊಳ್ಳಿ, 720 ಹೇಳ್ತೀವಿ. ಅಲ್ಲಿ ನಾವು ಮಾರ್ಟಲ್ಲಿ ತೊಗೊಂಬಂದ್ವಿ, ಇನ್ನೂ ಸೈಜು ಜಾಸ್ತಿ ದಪ್ಪ ಇತ್ತು, ಇನ್ನು ನಿಮ್ಗಿನ್ನ ಫೈನ್ ಅದು. ಕಸ್ಟಮರೇ ಡಿಸೈಡ್ ಮಾಡಿಬಿಡ್ತಾರೆ, ಅದಕ್ಕಿನ್ನ ಫೈನ್ ಅದು. ಇನ್ನು ಕಮ್ಮಿ ರೇಟಿಗೆ ಸಿಕ್ತು ನಮಗೆ, ಮಾರ್ಟಲ್ಲಿ ಕಮ್ಮಿ ರೇಟು ಅಂದ್ಕೊಳ್ತಾರೆ. ಡಿಫ್ರೆನ್ಸ್ ನೋಡಿ, ಇದು ಯಾವತ್ತನ್ನಾಗಲಿ ನೀವು ತಿಳ್ಕೊಳ್ಳೇಬೇಕಂದ್ರೆ ಇದು ಡಿಫ್ರೆನ್ಸ್ ಇದ್ದೇ ಇರುತ್ತೆ. ವಿಡಿಯೋನಲ್ಲಿ ನಿಮಗೆ ಕ್ಲಿಯರಿಫಿಕೇಷನ್ ಕೊಡೋದಕ್ಕೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ತಿಳ್ಕೊಂಡು ಪರ್ಚೇಸ್ ಮಾಡಿ. ನನ್ನ ಹತ್ರನೇ ಅಂತೇನಿಲ್ಲ, ಎಲ್ಲಾದರೂ ಪರ್ಚೇಸ್ ಮಾಡಿ, ನಾವು ತಿಳ್ಕೊಂಡು ನೀವು ಪರ್ಚೇಸ್ ಮಾಡಿ. ನಮ್ಮದು ನೋಡಿ ಚಿಕ್ಕಬಳ್ಳಾಪುರದಲ್ಲಿ ನಮ್ಮದು ಸಂತೆ ಮಾರ್ಕೆಟಲ್ಲಿ ಎಜೆ ಪ್ರಾಡಕ್ಟ್ಸ್ ಅಂತ ಅಂಗಡಿ ಇದೆ. ನಮ್ಮ ಹತ್ರ ನಾವು ಡ್ರೈ ಫ್ರೂಟ್ಸು ಮಾರ್ತೀವಿ, ಮತ್ತು ನಮ್ಮದು ಮಸಾಲೆ ಮ್ಯಾನುಫ್ಯಾಕ್ಚರಿಂಗ್ ಇದೆ, ಆರ್ಗ್ಯಾನಿಕ್ ಥರ ಎಲ್ಲ ವಿತೌಟ್ ಕೆಮಿಕಲ್ ಮಸಾಲೆಗಳು ರೆಡಿ ಮಾಡ್ತೀವಿ. ಇದು ನೋಡಿ, ಡ್ರೈ ಫ್ರೂಟ್ಸಲ್ಲಿ ಡಿಫ್ರೆನ್ಸು ಗೊತ್ತಾಗಲಿ ಅಂತೇಳಿ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಇದು ಬಾದಾಮಿ, ಇದು ಡಿಫ್ರೆನ್ಸು ನೋಡಿ ತಿಳ್ಕೊಂಡು ತೊಗೊಳ್ಳಿ ಫ್ರೆಂಡ್ಸ್.